ನನ್ನಿಂದ ಅಗಲಿ 2 ವರ್ಷ ಕಾಲ ನೂಕಿ ಬಂದ ಈ ಭೀಮ ಪಂಜರದಲ್ಲಿರುವ ಹುಲಿ. ನನ್ನ ಹೂವಿನಂತ ಮನುಷ್ಯನಲ್ಲಿ ವಿಷದ ಬೀಜ ಬಿತ್ತಿರುವ ಕಪಟ ಕುಲದ ನಾಯಿಗಳನ್ನು ಪತ್ತೆ ಹಚ್ಚಿ ಅವರ ಸುಳುವ ಸಿಕ್ಕ ತಕ್ಷಣ ನಾನಾಗುತ್ತೇನೆ ಪಂಜರದಿಂದ ಬಿಡುಗಡೆ ಆದ ಹುಲಿ. ಹುಲಿಯಂತೆ ಆರುಭಟಿಸುತ್ತ ಸಾವಿನ ದವಡೆಗೆ ಕವರದೊಯ್ಯುವ ಕಾಲಾಂತರ ಎಂಬ ಧರ್ಮನಂತೆ ಅವರ ದೇಹವನ್ನು ತುಂಡು ತುಂಡಾಗಿ ಕತ್ತರಿಸಿ ನರಿ ನಾಯಿಗಳಿಗೆ ಹಂಚದಿದ್ದರೆ ನಾನು ಬಲ ಭೀಮನೆ ಅಲ್ಲ. ಭೀಮ, ಏನು ಒಬ್ಬರೇ ನಿಂತ್ಕೊಂಡು ಆಳವಾಗಿ ಯಾವುದೋ ವಿಚಾರದಲ್ಲಿದ್ದೀರಲ್ಲ? ಏನಿಲ್ಲ ಸುವರ್ಣ, ರಾಮ ಲಕ್ಷ್ಮಣರಂತಿದ್ದ ನಮ್ಮ ಮನೆತನವನ್ನು ಸರ್ವನಾಶ ಮಾಡಿದವರು ಯಾರೆಂದು ವಿಚಾರಿಸುತ್ತಿದ್ದೆ. ಅಷ್ಟರಲ್ಲಿ ನಿನ್ನ ಆಗಮನವಾಯಿತು. ನೋಡಿ, ಆ ನಿಮ್ಮ ಮನೆತನವನ್ನು ಹಾಳು ಮಾಡಿದವರು ಯಾರು ಅಂತ ನನಗೆ ಚೆನ್ನಾಗಿ ಗೊತ್ತು. ಆದರೆ ನೀವು ಸ್ವಲ್ಪ ಶಾಂತವಾಗಿರಿ ಅಷ್ಟೇ. ಆಗಲಿ ಸುವರ್ಣ, ಹೇಳು. ಹೇಳ, ಅವನು ಬೇರೆ ಯಾರು ಅಲ್ಲ, ನಮ್ಮ ಮನೆಯಲ್ಲೇ ಕೆಲಸ ಮಾಡಿಕೊಂಡಿರುವ ರುದ್ರ. ಅವನೇ ಈ ನಿಮ್ಮ ಇಡೀ ಸಂಸಾರವನ್ನು ಹಾಳು ಮಾಡಲು ಕಾರಣ. ಏ ರುದ್ರ, ಮಲಗಿರುವ ದೊಡ್ಡ ಸರ್ಪನ್ನು ಬಡಿದೆಬ್ಬಿಸಿದೆ ಅಂದ ಮೇಲೆ ನಾನು ನಿನ್ನನ್ನು ಜೀವದಿಂದ ಉಳಿಸಲಾರೆ. ನಿನ್ನ ದೇಹವನ್ನು ತುಂಡು ತುಂಡಾಗಿ ಕತ್ತರಿಸಿ 10 ಕಾಗಿಗಳಿಗೆ ನೈವೇದ್ಯ ಹಿಡಿಯದಿದ್ದರೆ ನಾನು ನಮ್ಮಪ್ಪನ ಮಗನೇ ಅಲ್ಲ. ಅದೇಕೋ ಇಂದು ನನ್ನ ಬಲಗನ್ನು ಹಾರುತ್ತಿದೆಯಲ್ಲ. ಸಪ್ತಪದಿ ತುಳಿದು ಬದುಕಿದ ಈ ರೈತ ಮತ್ತೆ ನೇಗಿಲನ್ನು ಹೊತ್ತು ಭೂತಾಯಿಯ ಮನೆಗೆ ಸೇರಬಹುದೇ? ಇರಲಿ, ಇಲ್ಲಿ ಕಳೆದುಕೊಂಡ ಮೇಲೆ ಏನಾದರೇನು ಮಾಡುವುದು, ಅದು ನನ್ನ ಪ್ರಾರಬ್ಧ ಕರ್ಮ. ನನ್ನ ಪತಿದೇವರು ಇಲ್ಲೇ ಇರ್ತಾರೆ ಎಂದು ಓಡೋಡಿ ಬಂದ್ರೆ ಅವರೆಲ್ಲ ಕಾಣ್ತಾನೆ ಇಲ್ವಲ್ಲ? ಎಲ್ಲಿ ಹೋಗಿರ್ಬೋದು? ಇಲ್ಲಿರುವ ಬಟ್ಟೆ ಬರೆಗಳನ್ನು ನೋಡ್ತಾ ಇದ್ರೆ ಇದು ನನ್ನ ಸ್ವಾಮಿನೇ ಆಗಿರಬೇಕು. ಹೇ ಭಗವಂತ, ರೈತರಿಗೆಲ್ಲ ತನ್ನವನ್ನು ಹಾಕಿ ಬೆಳೆಯುತ್ತಿರುವ ನನ್ನ ಗಂಡ ಇಂದು ಈ ರೀತಿ ಬೀದಿ ಬೀದಿಯಲ್ಲಿ ಭಿಕ್ಷೆ ಬೇಡುತ್ತಿದ್ದಾನಲ್ಲ, ಇದೆಂಥ ಕಷ್ಟವನ್ನು ತಂದೊಡ್ಡಿದೆ ನನ್ನಪ್ಪ. ಜಿಂಕೆಯಂತಹ ಕಣ್ಣುಗಳಲ್ಲಿ ಕಣ್ಣೀರು ಸುರಿಸೋದಕ್ಕಿಂತ ಸುಮ್ಮನೆ ಒಪ್ಪಿ ಸುಖದ ಸುಪ್ಪತ್ತಿಗೆಯಲ್ಲಿ ಮೆರೆಯಬಹುದಲ್ಲ ಸುವರ್ಣ. ಯಾರು ನೀನು? ಕಾಮುಕ, ಯಾರಿಲ್ಲದ ಕಾಡಡವಿಯಲ್ಲಿ ಒಂಟೆ ಹೆಣ್ಣನ್ನ ಈ ರೀತಿ ತಡೆದು ಮಾತಾಡ್ತಿದ್ಯಲ್ಲ, ನೀನೇನು ಮನುಷ್ಯನೋ ಇಲ್ಲ ಮೃಗನೋ? ಮನಸ್ಸು ಬಿಚ್ಚಿ ಮಾತನಾಡಿದರೆ ನಾನು ಮನುಷ್ಯ, ಅದೇ ಹೃದಯ ತುಂಬಿ ಹಂಗು ತೊರೆದು ನಿಂತರೆ ನಾನು ಮೃಗ. ಏನಂದೆ? ಸುಮ್ಮನೆ ನನ್ನ ಮಾತಿಗೊಪ್ಪಿ ನನ್ನ ಜೊತೆ ಬಂದು ನನ್ನ ಸಾಹುಕಾರನಿಗೆ ನಿನ್ನ ದೇಹ ಸುಖವನ್ನು ನೀಡು. ಇಲ್ಲದಿದ್ದರೆ ಹಸಿದ ಮೃಗಕ್ಕೆ ಮೊಲ ಸಿಕ್ಕಂತಾಗುತ್ತದೆ ನಿನ್ನ ಬದುಕು. ನಿನ್ನ ಸಾಹುಕಾರನ ಹಾಸಿಗೆಗೆ ಸೂಳೆಯಾಗಂದು ಹೇಳ್ತಿರೋ ನರಪಶುವೆ, ಒಂಟೆ ಹೆಣ್ಣನ್ನ ಈ ರೀತಿ ಕಂಡವರಿಗೆ ಹಾಕುವ ಬದಲು ನಿನ್ನ ಮನೇಲಿ ನಿನ್ನ ಅಕ್ಕ ತಂಗಿ ತಾಯಿ ಇದ್ದಾರಲ್ಲ, ಆ ಗೌಡನ ಪಕ್ಕ ಹತ್ರ ಕಳಿಸಿ ನನ್ನ ಹತ್ರ ಬರಬೇಕಾಗಿತ್ತು. ಸೀತಾ ಮಾತೆಯಂತಿರುವ ನನ್ನ ತಾಯಿಗೆ ಆಸೆ ಎಂದೆಯ ರಂಡೆ? ಅವಳೇನು ನಿನ್ನಂತೆ ಗಂಡ ಬಿಟ್ಟವಳೇ ಅಥವಾ ಮೈದುನಿಗೆ ಆನೆ ಮಾಡಿದವಳೇ? ನಿನ್ನ ಹಾಗೆ ಗೌಡನಿಗೆ ಸರಿಗೆ ಹಾಸಿ ನಾಳೆಯಾದ ನಿನ್ನ ತಾಯಿ ನಿನ್ನನ್ನು ಹೆತ್ತಿ ಮತ್ತೊಬ್ಬರ ಕೈ ಚೀಲದಾತ್ರೆ ನಾನು ಬಿಡ್ತಾ ಇರಲಿಲ್ಲ. ಗೌರಿ, ಮಾತಿಗೆ ಮಾತು ಬೆಳೆಸಿ ಈ ಕೊಟ್ಲಿ ರುದ್ರನಿಗೆ ಅಡ್ಡಾಗಿ ನಿಲ್ಲಬೇಡ. ಸುಮ್ಮನೆ ನನ್ನ ಮಾತೊಪ್ಪಿ ನನ್ನ ಜೊತೆಯಲ್ಲಿ ಬಂದರೆ ಸರಿ, ಇಲ್ಲದಿದ್ದರೆ ಏನೋ ಮಾಡ್ತೀಯ? ಬರಿಮೈಯಲ್ಲಿ ಹೊತ್ತು ನಿನ್ನನ್ನು ಎತ್ತುಕೊಂಡು ಹೋಗುತ್ತೇನೆ. ಇಷ್ಟೆಲ್ಲ ಕಾಡಿದಂತೆ ಮತ್ತೆ ನನ್ನನ್ನು ಕಾಡ್ಲಿಕ್ಕೆ ಬಂದಿದ್ದೆ, ಆದ್ರೆ ನಿನ್ನ ಚಂಡ ಕಡ್ದು ಹಾಕ್ಬೇಕಾಗಿತ್ತು. ಎಚ್ಚರ! ಆಕಾಶದಲ್ಲಿ ಗುಡುಗು ಸಿಡಿಲನ್ನು ಬಿಗಿ ಮುಷ್ಟಿಯಲ್ಲಿ ಹಿಡಿದು ಕೋಲ್ಮಿಂಚುಗಳಲ್ಲಿ ಕಾಲಲ್ಲಿ ತುಳಿಯುವ ಈ ರುದ್ರನಿಗೆ ಎಚ್ಚರ. ಎಲೆ ಘರತಿ, ನಿನ್ನಂತ ಘರತಿಯರ ಸಾವಿರಾರು ಘರತಿಯರ ಮಾಂಗಲ್ಯವನ್ನು ಕಿತ್ತು ಸ್ಮಶಾನ ಸೇರಿಸಿರುವ ಈ ರುದ್ರನಿಗೆ ಆಂಗ್ಲರಂತೆ ಎದುರು ಮಾತನಾಡುವೆಯಾ? ಚೆನ್ನಮ್ಮಳಂತೆ ಶೂರಳಾಗಿ ಮಾತನಾಡುವೆಯಾ? ನಿನ್ನನ್ನು ಆಂಗ್ಲರಂತೆ ಕಚ್ಚದೆ ಬಿಡಲಾರೆನು.
ಆಗಿ ಈ ಅಚ್ಚರಣದಲ್ಲಿ ಕಾಲ ಕಳೆಯುತ್ತಿರುವ ನನ್ನ ಅತ್ತಿಗಮ್ಮನ ಮೇಲೇರಿ ಬಂದೆನಲೇ ಮಗನೇ ರುದ್ರ. ಈಗ ನನ್ನ ಹೊಟ್ಟೆಯಲ್ಲಿ ಉಳಿತಿರುವ ಬೆಂಕಿಗೆ ಮತ್ತಷ್ಟು ತುಪ್ಪ ಹೊತ್ತಿಸಿದ ಆ ನಿನ್ನ ಸೌಕಾರನ ಸೇಡಿನ ಮೊದಲನೇ ಬಲಿ ನೀನೇ ಅದಲಿಲೇ ಮಗನೇ ರುದ್ರ. ಕಾಳು ಮಗನೇ, ಗಂಡು ಕೊಡಿಲಿಂದ ಹೊರಬರುವ ಸೇಡಿನ ಕಿಡಿಯಗಳು. ಜೈ ಅಮ್ಮ ಅಮ್ಮ. ಈಗ ನೆನಪಾಯ್ತನಲೇ ಕತ್ತೆಯ ಮಗನೇ, ಅಮ್ಮ ಎನ್ನುವ ಶಬ್ದ. ಲೇ ರುದ್ರ, ನಿಮ್ಮಮ್ಮನಂತೆ ಜನ್ಮ ನೀಡಿದ ಇದು ಒಂದು ಹೆಣ್ಣಲ್ಲವೇನಲೇ? ಸಾವಿರಾರು ಗರಿತೆಯರ ಶೀಲಗೈದು ತುಂಬಿದ ನಿಮ್ಮ ಪಾಪದ ಕೊಡವನ್ನು ಇಂದು ನಾನು ಒಡೆದು ಹಾಕುತ್ತೇನೆ ಮಗನೇ. ಹಾ ಹೇಳು, ನನಗೆ ಸುಳ್ಳು ಹೇಳಂತ ಹೇಳಿದವರು ಯಾರೆಂದು? ಇಲ್ಲ ಭೀಮಾ, ನನಗೇನು ಗೊತ್ತಿಲ್ಲ. ನನ್ನನ್ನು ಬಿಟ್ಟು ಬಿಡು ಭೀಮಾ, ನನ್ನನ್ನು ಬಿಟ್ಟು ಬಿಡು. ಏ ರುದ್ರ, ನಿನ್ನನ್ನಾಗಲೇ ಬಿಡಬೇಕೆಂದು ಕೈಯಲ್ಲಿ ಕೊಡಲಿ ಹಿಡಿದು ಕೇಳುತ್ತಿದ್ದೇನೆ ಮಗನೇ. ನಮ್ಮ ಮನೆತನದ ಮೇಲಾದ ಅನ್ಯಾಯಕ್ಕೆ ಕಾರಣ ಯಾರು ಎಂದು. ರುದ್ರ, ನಿಜ ನುಡಿದರೆ ನಿನಗೆ ಪುನರ್ಜನ್ಮ, ಸುಳ್ಳು ನುಡಿದರೆ ತುಂಬಿ ಬಂತು ಮಗನೇ ನಿನ್ನ ಕರ್ಮ. ಹೇಳುತ್ತೇನೆ ರುದ್ರ, ಹೇಳುತ್ತೇನೆ. ಇದಕ್ಕೆಲ್ಲ ಕಾರಣ ನರಸಿಂಹ. ನಿನ್ನ ಮನೆತನದ ಒಕ್ಕಲುತನ ಮುಂದೂಡಿದ್ದಕ್ಕಾಗಿ ಆ ನರಸಿಂಹ ನನ್ನಲ್ಲಿ ಕೆಲಸಗಳನ್ನು ಮಾಡಿಸಿದ. ಅಂದರೆ ಪತಿವೃತೆಯಾದ ಗೌರಮ್ಮನನ್ನು ಆ ಸಾಹುಕಾರ ದಕ್ಕಿಸಿಕೊಳ್ಳುವುದಕ್ಕಾಗಿ ನನ್ನ ಕೈಯಲ್ಲಿ ಕೆಲಸವನ್ನು ಮಾಡಿದ್ದ. ಅದಲ್ಲದೆ ನಾನು ಈಗ ಇವಳನ್ನು ಹೊತ್ತು ಒಯ್ಯಲು ಬಂದಿದ್ದೆ. ಇವರು ಸೀತಾ ಲಕ್ಷ್ಮಣರಷ್ಟೇ ಪವಿತ್ರರು ಭೀಮಣ್ಣ, ಸೀತಾ ಲಕ್ಷ್ಮಣರಷ್ಟೇ ಪವಿತ್ರರು. ಗೌರಿ, ನಿನ್ನ ಮೇಲೆ ಎಂತ ತಪ್ಪು ಹೊರಿಸಿಬಿಟ್ಟಿದ್ದೆ ಗೌರಿ. ಸಹೋದರ, ನನ್ನನ್ನು ಕ್ಷಮಿಸಿಬಿಡು. ನೀನು ದುಷ್ಟನೆಂದು ತಿಳಿದು ನಾನು ನಿಮ್ಮ ಮನೆಯಿಂದ ಹೊರಗೆ ಹೋಗಿಬಿಟ್ಟಿದ್ದೆ. ನನ್ನನ್ನು ಕ್ಷಮಿಸಿಬಿಡು. ಅಣ್ಣ, ನೀನು ನನಗೆ ಕೈ ಮುಗುವುದು ಬೇಡಣ್ಣ, ಬೇಡ. ವಯಸ್ಸಿನಲ್ಲಿ ನನಗಿಂತ ಹಿರಿಯವನು. ಅಣ್ಣ, ಬಾಳು ಎಂದರೆ ಬರೀ ಅನ್ನ ಉಂಡು ಕಾಮದ ಮತ್ತಿನಲ್ಲಿ ಮೈಮರೆತು ಅವಮಾನಕ್ಕೆ ಹಾಳಾಗುವುದಲ್ಲ. ಮನುಷ್ಯನಾಗಿ ಹುಟ್ಟಿದ ಮೇಲೆ ಸ್ವಲ್ಪವಾದರೂ ಹೆಸರು ಗಳಿಸಬೇಕಂತೆ. ನೀನೇ ಕೇಳಿರಿವೆಲ್ಲ, ಮೈಲಾರ ಮಾದೇವಪ್ಪ, ಗಾನಯೋಗಿ ಪುಟ್ಟರಾಜ್ ಗವಾಯಿಗಳು, ಇವರೆಲ್ಲ ಯಾರು? ನಮ್ಮಂತೆ ಮನುಷ್ಯರು. ಅಂತ ಮಹಾನ್ ವ್ಯಕ್ತಿಗಳನ್ನು ಈ ನಮ್ಮ ಸಮಾಜದ ಜನ ಇಂದಿಗೂ ಹಾಡಿ ಹೊಗಳುತ್ತಾರಂದರೆ ಅವರಂತೆ ನಾವು ಬದುಕಲು ಪ್ರಯತ್ನ ಮಾಡಬೇಕಣ್ಣ. ನಿನ್ನಷ್ಟು ಓದಿ ತಿಳಿದುಕೊಂಡವನು ನಾನಲ್ಲಪ್ಪ. ಇರಲಿ, ಎಲ್ಲರೂ ಮನೆಗೆ ಹೋಗೋಣ, ನಡೆಯಿರಿ. ಮನೆಗೆ ಹೋಗೋದು ಈಗ ಅಣ್ಣ. ಆ ಪಾಪಿ ಮೂವರ ರುಂಡ ಚಂಡಾಡಿದ ನಂತರ. ಸಹೋದರ, ಏನು ಮಾತನಾಡುತ್ತಿರುವೆ ನೀನು? ಹೌದಣ್ಣ, ಬಡವರಿಗೆ ಸಾಲ ಕೊಟ್ಟಂತೆ ಮಾಡಿ ಅವರ ಆಸ್ತಿಯನ್ನು ಎತ್ತಿ ಹಾಕದಲ್ಲದೆ ಅದೇ ಬಡ ಹೆಣ್ಣ ಮಕ್ಕಳ ಶೀಲ ಕಿತ್ತು ತಿನ್ನುವ ಇಂಥ ನರರಾಕ್ಷಸರ ಮಾರಣ ಹೋಮವಾದಾಗಲೇ ಈ ಕಲಿಕಾಲಕ್ಕೆ ಬೆಲೆ ಬರುತ್ತದೆ ಅಣ್ಣ. ಅಣ್ಣ, ಬಡವನ ರಕ್ತ ಕಣ್ಣೀರಿನ ಗೋಳಿಗಾಗಿ ಹೊರಬಂದ ಈ ಕೊಟ್ಟಿ ಮನ ತಣಿಯಬೇಕಾದರೆ ಇನ್ನೂ ಅನೇಕ ರಕ್ತದ ಕಾವ್ಯ ಹರಿಯಬೇಕಾಗಿದೆ. ಶ್ರೀಮಂತರೆಂಬ ಸೊಕ್ಕಿನಿಂದ ಮೆರೆಯುತ್ತಿರುವ ಆ ನರಸಿಂಹ ವಿಷಕಂಠನ ಪ್ರಾಣ ತೆಗೆದಾಗಲೇ ಈ ನನ್ನ ಪರಿಸ್ಥಿತಿಗೆ ಮುಕ್ತಿ. ಹೌದು ಮಾವ, ಇವ್ರು ಹೇಳ್ತಾ ಇರೋದು ನಿಜ. ಇವರೆಲ್ಲ ಮಾಡುವ ಪಾಪ ಕಾರ್ಯಗಳನ್ನು ನಾನು ನೋಡುತ್ತಲೇ ಬಂದಿದ್ದೀನಿ. ಅದಕ್ಕೋಸ್ಕರ ಇವರಿಗೆ ತಕ್ಕ ಪಾಠ ಕಲಿಸಲೇಬೇಕು. ಅಧಿಕಾರದ ಮದ ಇದೆ ಅಂತ ತಿಳಿದುಕೊಂಡು ಮಾಡಬಾರ್ದ ಅನ್ಯಾಯವನ್ನ ನಮ್ಮಣ್ಣ ಮಾಡ್ತಾ ಇದ್ದಾನೆ. ಅವರಿಗೆ ಸರಿಯಾದ ಪಾಠವನ್ನ ಕಲಿಸಿದ್ರೆ ಮುಂದೆ ಜೀವನದಲ್ಲಿ ಪ್ರತಿಯೊಬ್ಬ ವ್ಯಕ್ತಿ ಹೇಗೆ ಇರಬೇಕನ್ನೋದು ಅರ್ಥವಾಗುತ್ತೆ. ಭೀಮಾ, ಏನ್ ನೋಡ್ತಾ ಇದ್ದೀಯ? ಕತ್ತರಿಸಿ ಹಾಕೋ ಇವನ ರುಂಡವನ್ನ. ಬೇಡ ಸಹೋದರ, ತಪ್ಪು ಮಾಡುವುದು ಸಹಜ, ತಿದ್ದಿ ನಡೆಯುವುದೇ ದೊಡ್ಡ ಗುಣ. ಕೆಟ್ಟ ಮೇಲೆ ತಿಳುವಳಿಕೆ ಬಂದಿರುವ ಇವನು ಇನ್ನು ಮುಂದೆ ನಮ್ಮ ಸಹೋದರ. ಆಗಲಿ ಅಣ್ಣ, ನಿನ್ನ ಮಾತು ನನಗೆ ವೇದವಾಕ್ಯ. ಆದರೆ
ಶ್ರೀಮಂತರೆಂಬ ಸಕ್ಕಿನಿಂದ ಮೆರೆಯುತ್ತಿರುವ ಆ ನರಸಿಂಹ ವಿಷಕಂಠನ ಪ್ರಾಣ ತೆಗೆದಾಗಲೇ ನನ್ನ ಮನಸ್ಸಿಗೆ ಶಾಂತಿ. ಅವರವರು ಮಾಡಿದ ಪಾಪಕ್ಕೆ ಆ ಭಗವಂತ ಸರಿಯಾದ ಶಿಕ್ಷೆನ ಕೊಡ್ತಾನೆ. ಹೋಗ್ಲಿ ಬಿಟ್ಬಿಡು ಅವನನ್ನ. ಅತ್ತಿಗಮ್ಮ, ನನ್ನ ಪರಾಕ್ರಮದ ಮೇಲೆ ನಿಮಗೆ ಶಂಕೆ? ಸೃಷ್ಟಿಯ ಯಾವ ಮಹಾಶಕ್ತಿ ಎದುರಾಗಲಿ ಹುಟ್ಟಡಗಿಸುವ ದಿಟ್ಟತನ ನನ್ನಲ್ಲಿದೆ. ಉಗ್ರನಾದರೆ ರುದ್ರನನ್ನು ನಡಗಿಸಿ ಮೃತ್ಯುದೇವಿಗೆ ಮೃತ್ಯಾಗಿ ವಿಜೃಂಭಿಸಬಲ್ಲನಮ್ಮ ಈ ನಿನ್ನ ಮೈದುನ. ಅತ್ತಿಗಮ್ಮ, ಉಕ್ಕುತ್ತಿರುವ ಈ ಕೈಗಳಿಗೆ ನಿರಾಶೆ ಮಾಡಬೇಡಮ್ಮ, ನಾನಿನ್ನು ಬರುತ್ತೇನೆ. ಯುದ್ಧಕ್ಕೆ ನಾನು ನಿನ್ನ ಹಿಂದೆ ಬರ್ತೀನಿ.